ಎಲ್ಲರಿಗೂ ನಮಸ್ಕಾರ. ಎಂಎಂಡಿ ಲಾಯರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಡ್ವೊಕೇಟ್ ಎಂಎಂಡಿ. ಸ್ನೇಹಿತರೆ, ಇವತ್ತು ಒಂದು ಮುಖ್ಯವಾದ ಕಾನೂನಿನ ವಿಚಾರವನ್ನ ತಮ್ಮ ಮುಂದೆ ಮಂಡನೆ ಮಾಡೋದಕ್ಕೆ ಬಂದಿದ್ದೇನೆ. ಅದು ಆರ್ಟಿಸಿಯ ಮೇಲೆ. ಈಗಾಗಲೇ ಸ್ನೇಹಿತರೆ, ನಿಮಗೆಲ್ಲರಿಗೂ ಸಹ ಚೆನ್ನಾಗಿ ಗೊತ್ತಿದೆ, ನಾನು ಹಲವಾರು ವಿಡಿಯೋಗಳನ್ನ ಆರ್ಟಿಸಿಯ ಮೇಲೆ ಮಾಡಿದ್ದೇನೆ. ಫಾರಂ ನಂಬರ್ 16 ಪಹಣಿ ಅಥವಾ ಆರ್ಟಿಸಿ ಅಂತ ಏನು ಕರೀತೇವೆ, ಅದರಲ್ಲಿ 11ನೇ ಕಲಂ ತನಕ ಇದುವರೆಗೂ ವಿವರಣೆ ಕೊಟ್ಟಿದ್ದೇನೆ. ಇವತ್ತು 12ನೇ ಕಲಂ ಬಗ್ಗೆ ವಿವರಣೆಯನ್ನು ಕೊಡೋದಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ಸ್ನೇಹಿತರೆ, ತಮಗೆಲ್ಲರಿಗೂ ಸಹ ಚೆನ್ನಾಗಿ ಗೊತ್ತಿದೆ, 12ನೇ ಕಲಂ ಏನಿದೆ, ಆರ್ಟಿಸಿಯ 12ನೇ ಕಲಮು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಲಂ. ಏನು ಭೂಮಿಯ ಮಾಲೀಕತ್ವವನ್ನು ಹೊಂದಿ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಸರ್ಕಾರಿ ನೌಕರರುಗಳಿಗೆ, ಖಾಸಗಿ ನೌಕರರುಗಳಿಗೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಗರ ಪ್ರದೇಶದಲ್ಲಿ ನೆಲೆಸಿರ್ತಕ್ಕಂಥ ಪೋಷಕರು ದಯಮಾಡಿ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ತಮಗೆ ಬಹಳಷ್ಟು ಇದರಿಂದ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಒಂದು ಮುಖ್ಯವಾದ ವಿಚಾರವನ್ನು ತಮ್ಮ ಮುಂದೆ ಹೇಳೋದಿಕ್ಕೆ ಬಂದಿರತಕ್ಕಂಥದ್ದು ಆರ್ಟಿಸಿ 12ನೇ ಕಲಂ. ಈ ಕಲಂ ಬಗ್ಗೆ ನಾನು ವಿವರಣೆಯನ್ನು ಕೊಡೋದಕ್ಕಿಂತ ಪೂರ್ವದಲ್ಲಿ ಇದುವರೆಗೂ ನನ್ನ ವಿಡಿಯೋವನ್ನ ಯಾರಾದರೂ ಸಹ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ವಿಡಿಯೋವನ್ನ ನೋಡಿದ ನಂತರವಾಗಿ ತಮಗೆ ಇಷ್ಟವಾದ ಸಂದರ್ಭದಲ್ಲಿ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಆರ್ಟಿಸಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ 2 ಕಾಲಂಗಳು ಅಂತಂದ್ರೆ 9 ಮತ್ತು 12. 9ನೇ ಕಲಂ ಏನಿದೆ ಅದು ಮಾಲೀಕತ್ವದ ಕಲಂ ಆದರೆ 12ನೇ ಕಲಂ ಸ್ವಾಧೀನಾನುಭವದ ಕಲಂ. ಅಂದ್ರೆ ಸ್ನೇಹಿತರೆ, 9ನೇ ಕಲಂ ಏನಿದೆ ಅದು ಯಾರು ಮಾಲೀಕರು ಅಂತ ಹೇಳಿ ತಿಳಿಸ್ಕೊಡುತ್ತೆ. ಆದ್ರೆ 12ನೇ ಕಲಂ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಅದು ಮಾಲೀಕನಲ್ಲ, ಆ ಒಂದು ಭೂಮಿಯಲ್ಲಿ ಯಾರು ಸ್ವಾಧೀನಾನುಭವದಲ್ಲಿ ಇದ್ದಾರೆ ಅಂದ್ರೆ ಪೊಸಿಷನ್ ಅಲ್ಲಿ ಯಾರಿದ್ದಾರೆ ಎಂಬತಕ್ಕಂಥದ್ದನ್ನ ತಿಳಿಸ್ಕೊಡುತ್ತೆ. ಅಂದ್ರೆ 9ನೇ ಕಲಂ ಯಾರು ಓನರ್ ಅಂತ ತಿಳಿಸ್ಕೊಟ್ರೆ 12ನೇ ಕಲಂ ಏನಾಗುತ್ತೆ ಅಂತಂದ್ರೆ ಯಾರು ಸ್ವಾಧೀನ ಅನುಭವದಲ್ಲಿ ಇದ್ದಾರೆ ಎಂಬತಕ್ಕಂಥದ್ದನ್ನ ತಿಳಿಸ್ಕೊಡುತ್ತೆ. ನಾನು ಈಗಾಗಲೇ ನಿಮಗೆಲ್ಲರಿಗೂ ಸಹ ಒಂದು ಎಚ್ಚರಿಕೆ ಮಾತನ್ನ ಹೇಳಿದ್ದೆ. ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಭೂ ಮಾಲೀಕರು ನಗರ ಪ್ರದೇಶದಲ್ಲಿ ಸುಮ್ಮನೆ ವಾಸ ಮಾಡ್ತಿರಲಿಲ್ಲ, ತಮ್ಮ ಹೆಸರಿನಲ್ಲಿರ್ತಕ್ಕಂತಹ ಒಂದು ಭೂಮಿಯನ್ನ, ತಮ್ಮ ಮಾಲೀಕತ್ವದ ಭೂಮಿಯನ್ನ ಬೇರೆಯವರಿಗೆ ಸಾಗುವಳಿಗೆ ನೀಡಿ ತಾವು ನಗರಗಳಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಒಂದು ಏನು ಭೂ ಮಾಲೀಕರಿದ್ದೀರಿ ಅವರು ದಯಮಾಡಿ ಗಮನಿಸಬೇಕು. 9ನೇ ಕಲಂ ಪ್ರಕಾರವಾಗಿ ನೀವು ಮಾಲೀಕರಾಗಿದ್ದೀರಾ, ಆದರೆ ತಮ್ಮ ಭೂಮಿಯಲ್ಲಿ 12ನೇ ಕಲಂ ಪ್ರಕಾರವಾಗಿ ಬೇರೆಯವರು ಸಾಗುವಳಿದಾರರಾಗಿದ್ದಾರೆ ಅಥವಾ ಗಣಿದಾರರಾಗಿದ್ದಾರೆ. ತಾವು ಏನ್ ಮಾಡಿದ್ದಾರೆ ಅಂದ್ರೆ ಸಾಗುವಳಿಗಾಗಿ ನೀವು ಮಾಲೀಕರು, ಸಾಗುವಳಿಗಾಗಿ ಆ ಭೂಮಿಯನ್ನ ಬೇರೆಯವರಿಗೆ ನೀಡಿ ನೀವು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದೀರಾ. ನೈಜವಾಗಿ ಅವರು ಸಾಗುವಳಿದಾರರಾಗಿದ್ದಾರೆ, ಅವರು ಭೂಮಿಯನ್ನ ಉಳುಮೆ ಮಾಡ್ತಾ ಇದ್ದೀರಾ, ತಾವು ಓನರ್ಗಳಾಗಿದ್ದೀರಾ. ಇಂಥವರು ದಯಮಾಡಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಇದೆ. ಅದು ಏನಪ್ಪಾ ಅಂತಂದ್ರೆ ಕಾಲ ಪರಿಮಿತಿ ಅಧಿನಿಯಮ 1963 ಸೆಕ್ಷನ್ 27 ತಾವೆಲ್ಲರೂ ಗಮನವಿಟ್ಟು ನೀವು ನೋಡ್ಕೊಳ್ಬೇಕು ಅಥವಾ ತಿಳ್ಕೊಳ್ಬೇಕು. ಅದರ ಬಗ್ಗೆ ಏನೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಆ ಒಂದು ಸೆಕ್ಷನ್ ಹೇಳ್ತಕ್ಕಂಥದ್ದು ಇಷ್ಟೇ: 12 ವರ್ಷಗಳ ಒಳಗಾಗಿ ಭೂ ಮಾಲೀಕರಾಗಿರ್ತಕ್ಕಂತಹ ತಾವುಗಳು ಭೂಮಾಲೀಕತ್ವವನ್ನು ಹೊಂದಿರತಕ್ಕಂಥ ತಾವುಗಳು ಭೂಮಿಯನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಯಾವುದೇ ಕ್ರಮವನ್ನ ತೆಗೆದುಕೊಳ್ಳದಿದ್ದಂತಹ ಒಂದು ಪಕ್ಷದಲ್ಲಿ ತಾವು ಆ ಭೂಮಿಯ ಮೇಲೆ ಹೊಂದಿರತಕ್ಕಂಥ ಹಕ್ಕುಗಳನ್ನ ಕಳೆದುಕೊಳ್ತೀರಾ ಅಥವಾ ಹಕ್ಕು ತಮಗಿದ್ದಂತಹ ಹಕ್ಕು ನಾಶವಾಗುತ್ತದೆ ಎಂಬುದಾಗಿ ಹೇಳುತ್ತೆ. ಸ್ನೇಹಿತರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದಾದರೂ ಒಬ್ಬ ವ್ಯಕ್ತಿ ನಿರಂತರವಾಗಿ 12 ವರ್ಷಗಳ ಕಾಲ ಆ ಒಂದು ಭೂಮಿಯನ್ನ ಸ್ವಾಧೀನಾನುಭವದಲ್ಲಿ ಇಟ್ಕೊಂಡಿದ್ರೆ, ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ತೊಂದರೆ ಇಲ್ಲದೆ ನಿರಂತರವಾಗಿ ಸ್ವಾಧೀನಾನುಭವದಲ್ಲಿ ಹೊಂದಿದ್ರೆ ಆ ಭೂಮಿಯ ಮಾಲೀಕತ್ವದ ಮೇಲೆ ಅವನಿಗೆ ಹಕ್ಕು ಬರುತ್ತೆ ಅಂತೇಳಿ ಈ ಸೆಕ್ಷನ್ ಹೇಳ್ತಕ್ಕಂಥದ್ದು. ಸ್ನೇಹಿತರೆ, ಅಂದ್ರೆ 12 ವರ್ಷಗಳ ಒಳಗಾಗಿ ನೀವು ಕ್ರಮವನ್ನು ತೆಗೆದುಕೊಳ್ಬೇಕು ಆ ಭೂಮಿಯ ಸ್ವಾಧೀನಾನುಭವವನ್ನು ಹೊಂದೋದಿಕ್ಕೆ. ಒಂದು ಪಕ್ಷ ನೀವು ಸ್ವಾಧೀನಾನುಭವವನ್ನು ಹೊಂದಿಲ್ಲ ಅಂತಂದ್ರೆ ಆ ಭೂಮಿಯ ಮೇಲೆ ಸ್ವಾಧೀನಾನುಭವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಈ ಹಕ್ಕನ್ನು ಸಾಧಿಸ್ತಾನೆ. ಅದರಿಂದ ಸ್ನೇಹಿತರೆ, ಸರಿಯಾಗಿ ತಿಳ್ಕೊಳ್ಳಿ. ಇವತ್ತೇ ನಿಮ್ಮ ಒಂದು ಆರ್ಟಿಸಿಯನ್ನು ತೆಗೆದು ನೋಡಿ. 9ನೇ ಕಲಂನಲ್ಲಿ ತಮ್ಮ ಹೆಸರಿದ್ದು 12ನೇ ಕಲಂನಲ್ಲಿ ಬೇರೆಯವರ ಹೆಸರಿದ್ರೆ ಅದರ ಅರ್ಥ ಇಷ್ಟೇ: ನೀವು ಮಾಲೀಕರು, ಅವನು ಸ್ವಾಧೀನಾನುಭವದಲ್ಲಿರ್ತಕ್ಕಂತಹ ಒಬ್ಬ ಆ ಸ್ವಾಧೀನಾನುಭವದಲ್ಲಿರ್ತಕ್ಕಂತಹ ಸಾಗುವಳಿದಾರ ಎಂಬತಕ್ಕಂಥ ಅರ್ಥವನ್ನು ಕೊಡುತ್ತೆ.
ಅವನೇನಾದ್ರೂ ಸಹ ಅದೇ ತರ ನಿರಂತರವಾಗಿ 12 ವರ್ಷ ಇದ್ರೆ ಆ ಭೂಮಿಯ ಮೇಲಿರ್ತಕ್ಕಂಥ ತಮ್ಮ ಮಾಲೀಕತ್ವವನ್ನು ನಶಿಸಿ ಹೋಗುತ್ತೆ. ಆದ್ರಿಂದ ಸ್ನೇಹಿತರೆ, ಇವತ್ತೇ ಹೋಗಿ ತಮ್ಮ ಪಹಣಿಯನ್ನ ತೆಗೆದು 9ನೇ ಕಾಲಂನಲ್ಲಿ ತಮ್ಮ ಹೆಸರು ಇದೆಯೋ ಇಲ್ವೋ, 12ನೇ ಕಾಲಂನಲ್ಲೂ ಸಹ ತಮ್ಮ ಹೆಸರಿದೆಯೋದನ್ನ ಪರಿಶೀಲನೆ ಮಾಡಿಕೊಡಿ. ಎರಡೂ ಕಾಲಂಗಳಲ್ಲಿ ತಮ್ಮ ಹೆಸರಿದ್ರೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ತಾಪತ್ರಯ ಬರೋದಿಲ್ಲ. ಒಂದು ಪಕ್ಷ 9ನೇ ಕಾಲಂನಲ್ಲಿ ನಿಮ್ಮ ಹೆಸರಿದ್ದು 12ನೇ ಕಾಲಂನಲ್ಲಿ ಯಾರಾದ್ರೂ ಸಹ ಒಬ್ಬ ಆ ಒಂದು ಭೂಮಿಯನ್ನು ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ಸಾಗುವಳಿದಾರನ ಹೆಸರಿದ್ದು ಅದು 12 ವರ್ಷಗಳಿಂದ ನಿರಂತರವಾಗಿ ಅವನ ಹೆಸರೇ ಮುಂದುವರೆದು ಬಂದಿದ್ದಾಗ ನೀವು ತೊಂದರೆಗೆ ಒಳಗಾಗ್ತೀರಾ. ಆದ್ರಿಂದ ಹಿಂದೆ ಹೋಗಿ ಪರಿಶೀಲನೆಯನ್ನ ಮಾಡಿಕೊಳ್ಳಿ. 9 ಮತ್ತು 12ನೇ ಕಲಂ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ದಯಮಾಡಿ ಈ ಒಂದು ವಿಡಿಯೋ ಇಷ್ಟವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನ್ನ ಒಂದು ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ನಾಡಿನ ಜನರಿಗೆ ನಾಡಿನ ಕಾನೂನನ್ನು ಸರಳವಾಗಿ ಅರ್ಥೈಸಬೇಕು ಎಂಬತಕ್ಕಂಥದ್ದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.